ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೂಡ ಮಾತಾಡ್ತಿರೋದು. SSLC ವಿದ್ಯಾರ್ಥಿಗಳು ಇವತ್ತು ನಿಮ್ಮ ಒಂದು ಮೊದಲನೇ ಪರೀಕ್ಷೆಯನ್ನ ಬಂದಿದ್ದೀರಾ. ನಿಮ್ಮ ಒಂದು ಒಪಿನಿಯನ್ ಏನಿದೆ ಅಂತ ಹೇಳಿ ಪ್ರತಿಯೊಬ್ಬರು ಕಾಮೆಂಟ್ ಅನ್ನ ಮಾಡಿ. ಎಷ್ಟು ಮಾರ್ಕ್ಸ್ ಸ್ಕೋರ್ ಆಗುತ್ತೆ ಅಂತ ಅನ್ಕೊಂಡಿದ್ದೀರಾ? ನಾನು ಕೊಟ್ಟಿರುವಂತಹ ಟ್ರಿಕ್ಸ್ ನಿಮ್ಗೆ ಹೆಲ್ಪ್ ಆಯ್ತಾ? ಎಷ್ಟು ಮಾರ್ಕ್ಸ್ಗೆ ನೀವು ಅಟೆಂಡ್ ಮಾಡಿದೀರಾ? ನಿಮ್ಮ ಮಾರ್ಕ್ಸ್ ಎಷ್ಟು ಬರ್ಬೋದು ಅಂತ ಅನ್ಕೊಂಡಿದ್ದೀರಾ? ಎಕ್ಸಾಮ್ ಸ್ಟ್ರಿಕ್ಟ್ ಇತ್ತ, ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು ಇದು ನಿಮ್ಗೆ ಏನೆಲ್ಲ ಅನಿಸಿಕೆ ಇರುತ್ತೆ ಎಲ್ಲ ಅನಿಸಿಕೆನು ಪ್ರತಿಯೊಬ್ಬರು ಕಾಮೆಂಟ್ ಅನ್ನ ಮಾಡಿ. ನಾನೇನ್ ಅನ್ಕೊಂತಿದ್ದೀನಿ ಅಂತ ಅಂದ್ರೆ ನಮ್ಮ ಎಲ್ಲ ಒಂದು ವ್ಯೂವರ್ಸು, ನಮ್ಮ ಒಂದು ಸ್ಟೂಡೆಂಟ್ಸು ಪ್ರತಿಯೊಬ್ಬರು ಎಕ್ಸಾಮ್ ಅನ್ನ ಚೆನ್ನಾಗಿ ಮಾಡಿದಿರಾ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಒಂದು ಎಕ್ಸಾಮ್ ಬರ್ದು ಬಂದಿದ್ದಾದ್ಮೇಲೆ ಎಲ್ಲರೂ ತುಂಬಾ ಖುಷಿಯಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತಿದ್ದೀನಿ. ನಿಮ್ಮ ಒಂದು ಒಪಿನಿಯನ್ ಏನು ಅಂತ ಹೇಳಿ ಪ್ರತಿಯೊಬ್ರು ಲೈಕ್ ನ ಮಾಡಿ ಅಂಡ್ ಹಾಗೇನು ಕಾಮೆಂಟ್ ಅನ್ನ ಮಾಡಿ ತಿಳಿಸ್ಕೊಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ನೋಡಿ, ಇವತ್ತು ನೀವು ಕನ್ನಡ ಎಕ್ಸಾಮ್ ಅನ್ನ ಬರೆದು ಬಂದಿದ್ದೀರಾ. ಇವತ್ತು ಫಸ್ಟ್ ಪ್ರಥಮ ಭಾಷೆ ನಿಮ್ಗೆ ಯಾವ್ದಿತ್ತೋ ಆ ಒಂದು ಎಕ್ಸಾಮ್ ಅನ್ನ ಬರೆದು ಬಂದಿದ್ದೀರಾ. ಇದಾದ್ಮೇಲೆ ನಿಮ್ಗೆ 4 ದಿನಗಳ ಕಾಲ ರಜೆ ಇರುವಂತದ್ದು. 19ನೇ ತಾರೀಕು, 20ನೇ ತಾರೀಕು, 21, 22ನೇ ತಾರೀಕು 4 ದಿನ ರಜೆ ಇದೆ. ಯಾಕಂತ ಅಂದ್ರೆ ಈಗ ನಾಳೆ ಬಂದ್ಬಿಟ್ಟು ಯುಗಾದಿ ಹಬ್ಬ ಇರುತ್ತೆ, ಶುಕ್ರವಾರ ಯಾವುದೇ ತರದ ಎಕ್ಸಾಮ್ ಇಲ್ಲ, ಶನಿವಾರ ಬಂದ್ಬಿಟ್ಟು ರಂಜಾನ್ ಹಬ್ಬ ಇರುತ್ತೆ ಅಂಡ್ ಭಾನುವಾರ ಬಂದ್ಬಿಟ್ಟು ಇಲ್ಲಿ ನಿಮಗೆ ರಜಾ ಇರುತ್ತೆ. ನೆಕ್ಸ್ಟ್ ಇರುವಂತಹ ಕೋರ್ ಸಬ್ಜೆಕ್ಟ್ ಗೆ ನೀವು 4 ದಿನಗಳ ಕಾಲ ರಜೆ ಇರುವಂತದ್ದು. ಯಾವ ರೀತಿ ಪ್ರಿಪೇರ್ ಆಗ್ತೀರಾ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇವತ್ತು ಪ್ರಥಮ ಭಾಷೆ ಎಕ್ಸಾಮ್ ಬರೆದು ಬಂದಿದ್ದೀರಾ. ನಿನ್ನೆ ಎಲ್ಲ ಫುಲ್ ಟೆನ್ಷನ್ ಅಲ್ಲಿ ಓದಿರ್ತೀರಾ, ಮೊನ್ನೆನೂ ಸಹ ಓದಿರ್ತೀರಾ. ಇವತ್ತು ಟೆನ್ಷನ್ ಆಗಿ ಎಕ್ಸಾಮ್ ಸೆಂಟರ್ಗೆ ಹೋಗಿರ್ತೀರಾ ಅಂತ ಅನ್ಕೊಳ್ಳಿ. ಇವತ್ತು ಎಕ್ಸಾಮ್ ಬರೆದು ಬಂದು ಬೇಕಿದ್ರೆ ಇವತ್ತು ರೆಸ್ಟ್ ಮಾಡ್ತೀರಾ ಅಂತ ಅಂದ್ರೆ ರೆಸ್ಟ್ ಅನ್ನ ಮಾಡಿ. ಬಟ್ ಇಲ್ಲಿ ಕೊಟ್ಟಿರುವಂತಹ 4 ದಿನ ನೀವು ಯಾವ ರೀತಿ ಯೂಸ್ ಮಾಡ್ಕೋತಿರೋ ಆ ರೀತಿ ನಿಮ್ಮ ಒಂದು ಟೋಟಲ್ ಮಾರ್ಕ್ಸ್ ಆದ್ರೆ ಬರೋದೆ. ನೋಡಿ, 23ನೇ ತಾರೀಕು ಸೋಮವಾರ ಇಲ್ಲಿ ನಿಮ್ಗೆ ಒಂದು ಎಕ್ಸಾಮ್ ಆದ್ರೆ ಇರುವಂತದ್ದು. ಕೋರ್ ಸಬ್ಜೆಕ್ಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಈ ಒಂದು ಸಬ್ಜೆಕ್ಟ್ಸ್ ನಿಮ್ಗೆ ಎಕ್ಸಾಮ್ ಆದ್ರೆ ಇರುತ್ತೆ. ಈಗ ನೀವೇನ್ ಮಾಡ್ಬೇಕು ಈ 4 ದಿನದಲ್ಲಿ, ಈಗ ನೆಕ್ಸ್ಟ್ ಸೋಮವಾರ ಇರುವಂತಹ ಕೋರ್ ಸಬ್ಜೆಕ್ಟ್ ನಿಮ್ಗೆ ಏನಾದ್ರೂ ತುಂಬಾ ಡಿಫಿಕಲ್ಟ್ ಅನಿಸುವಂತಹ ಅಂದ್ರೆ ಈ 4 ದಿನಾನು ಇದೇ ಒಂದು ಸಬ್ಜೆಕ್ಟ್ ಅನ್ನ ಓದಿ. ಇಲ್ಲ, ನನಗೆ ಸೋಮವಾರ ಕೊಟ್ಟಿರುವಂತಹ ಸಬ್ಜೆಕ್ಟ್ ಏನಿದೆ ಕೋರ್ ಸಬ್ಜೆಕ್ಟ್ ಅದ್ ನನಗೆ ಸ್ವಲ್ಪ ಈಸಿನೇ, ನಾನು ಆರಾಮಾಗಿ ಒಂದಿನ ಓದಿದ್ರೆ ಬರ್ದ್ ಬಿಡ್ತೀನಿ, 2 ದಿನ ಓದಿದ್ರೆ ಬರ್ದ್ ಬಿಡ್ತೀನಿ, ನಾನು ಈಗಾಗ್ಲೇನೆ ಇದಕ್ಕೆಲ್ಲಾನು ಪ್ರಿಪೇರ್ ಆಗಿದ್ದೀನಿ ಅನ್ನುವಂತ ಸ್ಟೂಡೆಂಟ್ಸ್ ಉಳಿದಿರುವಂತಹ ಸಬ್ಜೆಕ್ಟ್ಸ್ ಏನಿದೆ, ಇಷ್ಟು ಸಬ್ಜೆಕ್ಟ್ಸ್ ಅಲ್ಲಿ ನಿಮ್ಗೆ ಯಾವ ಸಬ್ಜೆಕ್ಟ್ ಡಿಫಿಕಲ್ಟ್ ಅಂತ ಅನ್ಸುತ್ತಾ ಆ ಒಂದು ಸಬ್ಜೆಕ್ಟ್ ಅನ್ನ ಏನ್ ಮಾಡ್ತೀರಾ ಅಂತ ಅಂದ್ರೆ ಯುಗಾದಿ ಹಬ್ಬದ ದಿನ ಅಂಡ್ ಹಾಗೇನು ಶುಕ್ರವಾರ ಆದ್ರೆ ಓದಿ. ಯಾಕಂತ ಅಂದ್ರೆ ಇದು ನಾವು ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲಿ ಕೊಟ್ಟಿರುವಂತಹ ದಿನ ಯಾವ ರೀತಿ ಯೂಸ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ನಮ್ಗೆ ಎಂಡ್ ಆಫ್ ದಿ ಡೇ ರಿಸಲ್ಟ್ ಅನ್ನುವಂಥದ್ದು ಚೆನ್ನಾಗಿ ಬರುತ್ತೆ. ಈ 4 ದಿನದಲ್ಲಿ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ, ಸೋಮವಾರ ಇರುವಂತ ಸಬ್ಜೆಕ್ಟ್ ಏನಾದ್ರೂ ನಿಮ್ಗೆ ತುಂಬಾ ಡಿಫಿಕಲ್ಟ್ ಅಂತ ಅನಿಸ್ತಿದೆ ಅಂತ ಅಂದ್ರೆ ಈ 4 ದಿನಾನು ಟೈಮ್ ವೇಸ್ಟ್ ಮಾಡದೆ ಅದೇ ಒಂದು ಸಬ್ಜೆಕ್ಟ್ ಗೆ ಪ್ರಿಪೇರ್ ಆಗಿ. ಇಲ್ಲ, ಸೋಮವಾರ ನನಗೆ ಸಬ್ಜೆಕ್ಟ್ ಇರುವಂತದ್ದು ಬರುತ್ತೆ, ನಾನು ಚೆನ್ನಾಗಿ ಓದ್ಕೊಂಡಿದ್ದೀನಿ, ನಾನು 80% ರೆಡಿ ಇದ್ದೀನಿ ಅಂತ ನಿಮ್ಗೆ ಏನಾದ್ರೂ ಅನ್ಸಿದ್ರೆ ನೀವೇನ್ ಮಾಡ್ತೀರಾ, ನಿಮ್ಗೆ ಇನ್ನ ನೆಕ್ಸ್ಟ್ ಇರುವಂತ ಸಬ್ಜೆಕ್ಟ್ಸ್ ಅಲ್ಲಿ ಯಾವ್ದು ಡಿಫಿಕಲ್ಟ್ ಅಂತ ಅನ್ಸುತ್ತೋ ಆ ಒಂದು ಸಬ್ಜೆಕ್ಟ್ ಗೆ 19ನೇ ತಾರೀಕು 20ನೇ ತಾರೀಕು ಚೆನ್ನಾಗಿ ಪ್ರಿಪೇರ್ ಆಗಿ. ಅದಾದ್ಮೇಲೆ ನೆಕ್ಸ್ಟ್ 21, 22ನೇ ತಾರೀಕು ಸೋಮವಾರ ಇರುವಂತ ಸಬ್ಜೆಕ್ಟ್ ಆದ್ರೆ ಪ್ರಿಪೇರ್ ಆಗಿ. ಅಂಡ್ ನೆಕ್ಸ್ಟ್ ಇನ್ನೊಂದೇನು ಅಂತ ಅಂದ್ರೆ, ಈಗ ನೀವು ಇಲ್ಲಿ 2 ದಿನ ಯಾವ 19ನೇ ತಾರೀಕು 20ನೇ ತಾರೀಕು ಯಾವ ಡಿಫಿಕಲ್ಟ್ ಸಬ್ಜೆಕ್ಟ್ ಇರುತ್ತೋ ಅದನ್ನ ಪ್ರಿಪೇರ್ ಆದಾಗ ಏನಾಗುತ್ತೆ ಅಂತ ಅಂದ್ರೆ, ಮುಂದೆ ಆ ಒಂದು ಎಕ್ಸಾಮ್ ಇರುತ್ತೆ ಅಲ್ವಾ, ಆ ಎಕ್ಸಾಮ್ಗೆ ಓದೋವಾಗ ಆ ಸಬ್ಜೆಕ್ಟ್ಗೆ ಓದೋವಾಗ ನಿಮ್ಗೆ ತುಂಬಾ ಈಸಿ ಆಗಾದ್ರೆ ಇರುತ್ತೆ. ಬಟ್ ಇಲ್ಲಿ ನಿಮ್ಗೆ ಇರುವಂತಹ ಗುಡ್ ನ್ಯೂಸಸ್ ಅನ್ನ ನಾನು ನೋಡ್ತಾ ಇದ್ರೆ, ಏನ್ ಗುಡ್ ನ್ಯೂಸ್ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಅಂದ್ರೆ, ನೋಡಿ, ಈಗ ಪ್ರಥಮ ಭಾಷೆ ಆಗಿದ್ದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ 4 ದಿನ ರಜೆ ಇದೆ. ಅದಾದ್ಮೇಲೆ ಕೋರ್ ಸಬ್ಜೆಕ್ಟ್ ಅನ್ನ ಕೊಟ್ಟಿರುವಂತದ್ದು. ಅಂಡ್ ನೆಕ್ಸ್ಟ್ ಮಂಗಳವಾರ ನಿಮ್ಗೆ ಯಾವುದೇ ತರದ ಪರೀಕ್ಷೆ ಇರೋದಿಲ್ಲ. ಬುಧವಾರ ಬಂದ್ಬಿಟ್ಟು 25ನೇ ತಾರೀಕು ನೆಕ್ಸ್ಟ್ ವೀಕ್ ಅಲ್ಲಿ ದ್ವಿತೀಯ ಭಾಷೆ ಕೊಟ್ಟಿದ್ದಾರೆ. ದ್ವಿತೀಯ ಭಾಷೆ ಸಬ್ಜೆಕ್ಟ್ ಆಗಿದ್ದಾದ್ಮೇಲೆ ಮತ್ತೆ 2 ಡೇಸ್ ರಜೆ ಇರುವಂತದ್ದು. ಗುರುವಾರ ರಜೆ ಇರುತ್ತೆ, ಶುಕ್ರವಾರ ರಜೆ ಇರುತ್ತೆ, ಪರೀಕ್ಷೆ ಇರೋದಿಲ್ಲ. ಮತ್ತೆ ಶನಿವಾರ ಬರೀತೀರಾ. ಅದಾದ್ಮೇಲೆ ನೆಕ್ಸ್ಟ್ ತೃತೀಯ ಭಾಷೆ ಬರೀತೀರಾ. ತೃತೀಯ ಭಾಷೆ ಬರ್ದಿದ್ದ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇಲ್ಲಿರುವಂತದ್ದು ಕೆಲವೊಂದಿಷ್ಟು ಸಬ್ಜೆಕ್ಟ್ ಗಳಲ್ಲಿ ಕೋರ್ ಸಬ್ಜೆಕ್ಟ್ ಆಗಿರ್ಬೋದು, ಈ ರೀತಿ ಎಲ್ಲಾನು ಸಹ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಬಟ್ ನಿಮ್ಗೆ ಈ ಕೊಟ್ಟಿರುವಂತಹ 4 ದಿನಾನ ನೀವು ಯಾವ ರೀತಿ ಯೂಸ್ ಮಾಡ್ಕೋತೀರಾ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆದ್ರೆ ಆಗುತ್ತೆ. ಸೊ ನಾನೇನ್ ಹೇಳ್ತೀನಿ ಅಂತ ಅಂದ್ರೆ, 4 ದಿನ ರಜೆ ಇದೆ ಬಿಡು, ಗುರುವಾರ ಯುಗಾದಿ ಹಬ್ಬ ಎಂಜಾಯ್ ಮಾಡೋಣ, ಶುಕ್ರವಾರ ಫ್ರೆಂಡ್ಸ್ ಜೊತೆ ನೋಡೋಣ, ಶನಿವಾರ ಭಾನುವಾರ ಓದ್ಕೊಂಡು ಸೋಮವಾರ ಹೋಗಿ ಎಕ್ಸಾಮ್ ಬರೆಯೋಣ ಬಿಡು, ಈ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ಲೇಬೇಡಿ. ಯಾಕಂತ ಅಂದ್ರೆ ಹೌದು, ಯುಗಾದಿ ಹಬ್ಬ ಇದೆ, ಹೊಸ ವರ್ಷ ಇರುತ್ತೆ, ಸೊ ನೀವು ಎಂಜಾಯ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ, ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ, ಈಗ ನಿಮ್ಗೆ ಇಲ್ಲಿ ಕೊಟ್ಟಿರುವಂತಹ 4 ದಿನದಲ್ಲಿ ನೀವು ಒಂದು ದಿನಾನು ಸಹ ವೇಸ್ಟ್ ಮಾಡೋ ಹಾಗಿಲ್ಲ. ಯುಗಾದಿ ಹಬ್ಬಕ್ಕೆ ಎಷ್ಟು ಟೈಮ್ ಕೊಡಬೇಕು ಅಷ್ಟನ್ನ ಕೊಡಿ. ಬೆಳಗ್ಗೆ ಸಬ್ಜೆಕ್ಟ್ ಅನ್ನ ಓದಿ, ಅದಾದ್ಮೇಲೆ ರಾತ್ರಿ ಸಬ್ಜೆಕ್ಟ್ ಅನ್ನ ಓದಿ. ಡೇ ಅಲ್ಲಿ ಬೇಕಿದ್ರೆ ಯುಗಾದಿ ಹಬ್ಬದು ಸ್ವಲ್ಪ ನೀವು ಏನ್ ಯುಗಾದಿ ಹಬ್ಬಕ್ಕೆ ಯಾವ್ಯಾವ ರೀತಿ ಎಂಜಾಯ್ ಮಾಡ್ಬೇಕು ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಶುಕ್ರವಾರ ಬಂದ್ಬಿಟ್ಟು ನೀವು ನೀಟಾಗಿ ಓದ್ಬೇಕಾಗುತ್ತೆ, ಸ್ವಲ್ಪ ಟೈಮ್ ಜಾಸ್ತಿ ಕೊಡ್ಬೇಕಾಗುತ್ತೆ, ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಈಗ ಬೇಕಿದ್ರೆ ನೀವು ಯುಗಾದಿ ಹಬ್ಬಕ್ಕೆ ಸ್ವಲ್ಪ ಕಡಿಮೆ ಎಂಜಾಯ್ ಮಾಡಿದ್ರು, ರಂಜಾನ್ ಹಬ್ಬಕ್ಕೂ ಸ್ವಲ್ಪ ಕಡಿಮೆ ಎಂಜಾಯ್ ಮಾಡಿದ್ರು ಸಹ ಯಾವುದೇ ತರದ ತೊಂದರೆ ಆಗೋದಿಲ್ಲ. ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತಂದ್ರೆ ಕಷ್ಟ ಪಡ್ಲೇಬೇಕು ಈ ಎಕ್ಸಾಮ್ ಮುಗಿಯೋವರೆಗೂ. ಹಾಗಾಗಿ ನೀವು ಯಾವ ರೀತಿ ಪ್ಲಾನ್ ಮಾಡ್ಕೋತೀರಾ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಏನ್ ಹೇಳ್ತೀನಿ, ನನ್ನ ಒಂದು ಬೆಟರ್ ಸಜೆಷನ್ ಏನು ಅಂತ ಅಂದ್ರೆ, ಇಲ್ಲಿ ನಿಮ್ಗೆ 4 ದಿನ ರಜೆ ಇದೆ. ಸೊ ಈ 4 ದಿನ ರಜೆ ಇರುವಾಗ ನೀವೇನ್ ಮಾಡ್ತೀರಾ, ಸೋಮವಾರ ಇರುವಂತಹ ಸಬ್ಜೆಕ್ಟ್ ತುಂಬಾ ಡಿಫಿಕಲ್ಟ್ ಅನ್ಸಿದ್ರೆ ನಾನು ಹೇಳ್ದಂಗೆ 4 ದಿನಾನು ಅದನ್ನೇ ಓದಿ.
ಇಲ್ಲ ಅಂತ ಅಂದ್ರೆ ನಿಮ್ಗೆ ಯಾವ ಸಬ್ಜೆಕ್ಟ್ ಡಿಫಿಕಲ್ಟ್ ಅನ್ಸುತ್ತೋ ಅದನ್ನ 2 ದಿನ ಓದಿ, ಅದಾದ್ಮೇಲೆ ಸೋಮವಾರದ್ದು ಸಬ್ಜೆಕ್ಟ್ 2 ದಿನ ಆದ್ರೆ ಓದಿ. ಬಟ್ ಯಾವುದೇ ಒಂದು ದಿನಾನು ಓದ್ದೆ ನಾಳೆ ನೋಡ್ಕೊಳ್ಳೋಣ ಬಿಡು 4 ದಿನ ಇದೆ ಅಂತ ಹೇಳಿ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆದಷ್ಟು ಜಾಸ್ತಿ ರಿವಿಷನ್ ಅನ್ನ ಮಾಡಿ ಪ್ರಾಕ್ಟೀಸ್ ಅನ್ನಾದ್ರೆ ಮಾಡ್ಕೊಳ್ಳಿ. ಓಕೆನಾ? ಸೊ ಎಲ್ರಿಗೂ, ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಯುಗಾದಿ ಹಬ್ಬದ ಅಂಡ್ ಹಾಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ವಿಶ್ ಮಾಡ್ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಮುಖಾಂತರ ವಿಷಯನ ಮಾಡಿ. ಬಟ್ ನೀವು ಪ್ರತಿಯೊಬ್ರು ಏನ್ ಕಮೆಂಟ್ ಮಾಡ್ಬೇಕು ಗೊತ್ತಾ, ಇವತ್ತಿನ ಎಕ್ಸಾಮ್ ಯಾವ ರೀತಿ ಆಯ್ತು, ನಾನು ಕೊಟ್ಟಿರುವಂತಹ ಟ್ರಿಕ್ಸ್ ಏನಾದ್ರು ಹೆಲ್ಪ್ ಆಯ್ತಾ, ಯಾವ ರೀತಿ ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಹೇಳಿ ಪ್ರತಿಯೊಬ್ರು ಕಮೆಂಟ್ ಅನ್ನ ಮಾಡಿ. ನಿಮ್ಮ ಒಂದು ಫ್ರೆಂಡ್ಸ್ ಸಹ ಕಮೆಂಟ್ಸ್ ಅನ್ನ ಮಾಡ್ತಾರೆ, ಆಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು. ಓಕೆನಾ? ಒಂದಂತೂ ನೆನ್ಪಿಟ್ಕೊಳ್ಳಿ, 4 ದಿನ ರಜೆ ಇದೆ ಅಂತ ಹೇಳಿ 4 ದಿನಾನು ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ, 4 ದಿನಾನು ಎಂಜಾಯ್ ಮಾಡೋದಕ್ಕೆ ಹೋಗ್ಬೇಡಿ. 4 ದಿನಾನು ಕಂಪಲ್ಸರಿ ನೀವು ಸಬ್ಜೆಕ್ಟ್ ಯಾವುದೋ ಒಂದು ಸಬ್ಜೆಕ್ಟ್ ಅನ್ನ ಓದ್ಲೇಬೇಕು. ಮತ್ತೆ ಶನಿವಾರ, ಭಾನುವಾರ, ಸೋಮವಾರ ಇರುವಂತಹ ಸಬ್ಜೆಕ್ಟ್ ಅನ್ನ ನೀವು ಪ್ರತಿಯೊಬ್ರು ಓದ್ಲೇಬೇಕು. ಓಕೆನಾ? ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.